ವೀಕ್ಷಕರೇ ನಮಸ್ಕಾರ. ರಾಯಚೂರಿನಲ್ಲಿ ಪತ್ನಿಯಿಂದ ನದಿಗೆ ತಳ್ಳಲ್ಪಟ್ಟ ಗಂಡ ತಾತಪ್ಪ ಸ್ಥಳೀಯರ ಸಹಾಯದಿಂದ ಪ್ರಾಣ ಉಳಿಸಿಕೊಂಡು ಬದುಕಿ ಬಂದಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಹೆಂಡತಿಯ ಸಂಬಂಧದ ಬಗ್ಗೆ ಒಂದು ದಿಟ್ಟ ನಿರ್ಧಾರ ಕೈಗೊಂಡಿದ್ದಾನೆ. ಜುಲೈ 11ರಂದು ರಾಯಚೂರಿನ ಗುರ್ದಾಪುರ ಬ್ರಿಡ್ಜ್ ಬಳಿ ಪತ್ನಿ ಗದ್ದೆಮ್ಮ ತನ್ನ ಪತಿ ತಾತಪ್ಪನನ್ನ ಕೃಷ್ಣಾ ನದಿಗೆ ತಳ್ಳಿದ ಘಟನೆಯ ಬಗ್ಗೆ ರಾಜ್ಯಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು. ಹೆಂಡತಿ ಕೊಲೆ ಮಾಡಲು ಪ್ರಯತ್ನಿಸಿದ್ರೂ ಕೂಡ ಬದುಕುಳಿದ ಏಕೈಕ ಗಂಡ ಅಂತ ಎಲ್ಲರೂ ಮಾತನಾಡಿಕೊಂಡಿದ್ದು ಇದೆ. ಆದರೆ ಮನೆಯವರು ಈ ಘಟನೆಯ ಬಗ್ಗೆ ಗಂಡ ಹೆಂಡತಿಯನ್ನ ಕೂರಿಸಿ ರಾಜಿ ಪಂಚಾಯಿತಿ ನಡೆಸಿದ್ದಾರೆ. ಈ ವೇಳೆ ಗಂಡ ತಾತಪ್ಪ ಕೆಲವು ಷರತ್ತುಗಳನ್ನು ಹಾಕಿದ್ದಾನೆ. ತನ್ನ ಪತ್ನಿಯೊಂದಿಗೆ ಮುಂದಿನ ಜೀವನ ನಡೆಸುವುದಕ್ಕೆ ತಾತಪ್ಪ ಸ್ಪಷ್ಟವಾಗಿ ನಿರಾಕರಣೆ ಮಾಡಿದ್ದಾನೆ. ಪತ್ನಿಯನ್ನ ಇನ್ನು ಮುಂದೆ ತವರು ಮನೆಯಲ್ಲಿಯೇ ಇಡಬೇಕು, ನನ್ನ ಜೊತೆ ಕಳಿಸಬಾರದು, ಮದುವೆ ಸಂಬಂಧ ಇನ್ನು ಮುಂದೆ ಮುಕ್ತಾಯವಾಗಬೇಕು, ನನಗೆ ಡಿವೋರ್ಸ್ ಮೂಲಕ ಹೆಂಡತಿಯಿಂದ ಮುಕ್ತಾಯ ಕೊಡಿಸಬೇಕು, ಪತ್ನಿಯನ್ನ ಕರೆದೊಯ್ಯೋದಕ್ಕೆ ಹೇಳಿದ್ರೆ ಅಥವಾ ನನ್ನ ಮೇಲೆ ಒತ್ತಡ ಹೇರುವಂತಿಲ್ಲ, ನನ್ನ ಜೊತೆಗೆ ಪತ್ನಿ ಕರೆದೊಯ್ಯುವಂತೆ ಹೇಳಿದ್ರೆ ನಾನು ಪೊಲೀಸರಿಗೆ ದೂರು ಕೊಡ್ತೀನಿ ಅಂತ ಗಂಡ ತಾತಪ್ಪ ನಿರ್ಧಾರ ಮಾಡಿದ್ದಾನೆ. ಇನ್ನು ಈ ಘಟನೆಯ ಸಂಬಂಧಪಟ್ಟಂತೆ 2 ದಿನಗಳ ಕಾಲ ನಡೆದ ಸುದೀರ್ಘ ಮಾತುಕತೆ ಹಾಗೂ ವೈಯಕ್ತಿಕ ಹಿರಿಯರ ಮಧ್ಯಸ್ಥಿಕೆ ಬಳಿಕ ಗಂಡ ತಾತಪ್ಪ ಈ ನಿರ್ಧಾರವನ್ನು ಪ್ರಕಟಿಸಿದ್ದಾನೆ. ಆದರೆ ಇದು ಆತನ ಹೇಳಿಕೆಯಾಗಿದೆ. ಆ ಮಹಿಳೆಯ ಮಾತನ್ನು ಕೂಡ ಕೇಳಬೇಕಲ್ವಾ? ಆ ಮಹಿಳೆ ಹೇಳುವ ಪ್ರಕಾರವಾಗಿ ಗಂಡನನ್ನ ಕೊಲ್ಲುವ ಪ್ರಯತ್ನ ನಾನು ಮಾಡಿಲ್ಲ, ಆತನೇ ಕಾಲು ಜಾರಿ ಬಿದ್ದಿದ್ದಾನೆ, ಬಿದ್ದು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದೇನೆ, ಕೊಲ್ಲುವ ಉದ್ದೇಶ ನನಗಿಲ್ಲ ಅಂತ ಆ ಮಹಿಳೆ ಸ್ಪಷ್ಟವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ವೀಕ್ಷಕರೇ, ಅದು ಯಾರು ತಳ್ಳಿದ್ರೋ ಅಥವಾ ಇವನೇ ಕಾಲು ಜಾರಿ ಬಿದ್ನೋ ಅದನ್ನು ಯಾರೂ ಕೂಡ ನೋಡಿಲ್ಲ. ಆದರೆ ಈಗ ಘಟನೆಯ ಬಗ್ಗೆ ತಾತಪ್ಪ ನೀಡಿರುವ ಮಾಹಿತಿ ಆಧಾರದ ಮೇಲೆ ರಾಯಚೂರಿನ ಗ್ರಾಮೀಣ ಪೊಲೀಸರು ಮುಂದಿನ ಹಂತದ ತನಿಖೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈ ಪ್ರಕರಣ ರಾಜಿಯ ಮೂಲಕ ಮುಕ್ತಾಯವಾದರೂ ಕೂಡ ಕಾನೂನು ಹೋರಾಟ ನಡೆಸುವುದಕ್ಕೆ ತಾತಪ್ಪ ಸಿದ್ಧ ಎಂದು ಹೇಳ್ತಾ ಇದ್ದಾನೆ. ವೀಕ್ಷಕರೇ, ಈಗ ಆಗ್ತಾ ಇರುವ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಹೆಂಡತಿಯ ಮೇಲೆ ಸಣ್ಣ ಅನುಮಾನ ಬಂದರೂ ಕೂಡ ಕೊಲೆಯ ಆರೋಪ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಇದಕ್ಕೆಲ್ಲದಕ್ಕೂ ಕಾರಣ ಸಮಾಜವೇ. ಸಮಾಜದಲ್ಲಿ ಆಗ್ತಕ್ಕಂಥ ದಿನನಿತ್ಯ ಕೊಲೆ ಪ್ರಕರಣಗಳು, ಅದು ಕೂಡ ಅನೈತಿಕ ಅಕ್ರಮ ಸಂಬಂಧಗಳಿಂದ ಗಂಡನನ್ನ ಹೆಂಡತಿ ಕೊಲೆ ಮಾಡೋದು, ಹೆಂಡತಿಯನ್ನ ಗಂಡ ಕೊಲೆ ಮಾಡೋದು, ಇಂತಹ ದಿನನಿತ್ಯ ಪ್ರಕರಣಗಳಿಂದ ಸಾಮಾನ್ಯವಾಗಿ ಇಂತಹ ನಿರ್ಧಾರಗಳನ್ನ ಕೆಲವೊಮ್ಮೆ ದುಡುಕಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.